ಒಂದು ಉದಾಹರಣೆಗೆ ಹೇಳ್ತೀನಿ ಕೇಳಿ. ಇವತ್ತು ಯಾರೇ ನೀವು ತಪ್ಪು ಮಾಡ್ಬೇಕಾದ್ರೆ ಸಾವಿರ ಸಾರ ಯೋಚನೆ ಮಾಡಿ. ಯಾಕೆಂದ್ರೆ ತಪ್ಪಿಸ್ಕೋತೀನಿ ಅನ್ನೋದೆಲ್ಲ ಸುಳ್ಳು. ನೋಡಿ, ಸಾಮಾನ್ಯ ಜನರು, ಬಡವರು ಬಗ್ಗರು, ರಸ್ತೆಯಲ್ಲಿ ಹೋಗೋ ಯಾವನೋ ಕೊಲೆಗಾರ ತಪ್ಪಿಸ್ಕೊಬಿಡ್ಬೋದು, ಅವನ ಮೇಲೆ ಯಾರು ಕಣ್ಣಿರಲ್ಲ. ಆದರೆ ರಾಜಕಾರಣಿಗಳ ಮಕ್ಕಳಿರ್ಬೋದು, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳ ಮಕ್ಕಳಿರ್ಬೋದು, ಚಿತ್ರರಂಗದವ್ರು ಇರ್ಬೋದು, ನೀವೆಲ್ಲರ ಸುತ್ತ ಮಾಧ್ಯಮ ಎಷ್ಟು ಮಟ್ಟಿಗಿರುತ್ತೆ ಅಂದರೆ, ಇವತ್ತು ಉದಾಹರಣೆಗೆ ನೋಡ್ಕೊಳ್ಳಿ. ಇವಾಗ ಪೊಲೀಸ್, ಆಮೇಲೆ ರಾಜಕಾರಣ ಜೊತೆ ಸಂಬಂಧವನ್ನು ಹೊಂದಬಾರ್ದು. ನಾನೊಬ್ಬ ಸಿನಿಮಾ ನಿರ್ದೇಶಕನಾಗಿ ಮೇಡಮ್, ನಾನು ಒಂದೇ ಸಿನಿಮಾ ಮಾಡಿರೋದು. ನಾನು ಹೇಳೋದಿಷ್ಟೇ, ಕಲಾವಿದರುಗಳು ಕಲಾವಿದರಾಗಿ ಇರಬೇಕು. ರಾಜಕಾರಣಗಳ ಜೊತೆ ಯಾವತ್ತೂ ಒಡನಾಟ ಇಟ್ಕೊಂಡ್ರೆ, ರಾಜಕಾರಣಿಗಳ ಜೊತೆಲಿ ಪ್ರಚಾರ ಮಾಡೋಕೆ ಹೋದ್ರೆ ಮೇಡಮ್, ಸದಾ ಕಾಲ ಹೇಳ್ತೀನಿ ಕೇಳಿ, ಒಳ್ಳೆ ನೀವು ಎತ್ತರಕ್ಕೆ ಬೆಳೆದಷ್ಟು ಅಷ್ಟೇ ಶತ್ರುಗಳಿರ್ತಾರೆ. ಶತ್ರುಗಳ ಕೈಲಿ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಮೌನವಾಗಿರ್ತಾರೆ. ಅದೇ ಶತ್ರುಗಳ ಕೈಲಿ ಸಿಕ್ಕಿದ್ರೆ ಎಲ್ಲ ಶತ್ರುಗಳು ಸುಮ್ಮನೆ ಒಂದೊಂದು ಕಲ್ಲ ಹಿಂಗೆ ಹಾಕ್ಬಿಟ್ರೆ ಅದ್ರ ರಾಶಿ ಗೊತ್ತಲ್ಲ. ಒಂದು ಕಲ್ಲು 100 ಗ್ರಾಮ್ ಇರ್ಬೋದು, 1000 ಕಲ್ಲು ಬಿದ್ದರೆ. ಇದನ್ನ ನಾವು ಹೇಳೋದ್ರಿಂದ ಚಿತ್ರರಂಗದವರಾಗಲಿ, ನಮ್ಮ ಚಿತ್ರರಂಗ ನಮ್ಮದೊಂದು ಕುಟುಂಬ ಇದ್ದಂಗೆ. ನಾ ಹೇಳೋದಿಷ್ಟೇ, ಇವತ್ತಿರ್ ನೋಡಿ, ಇವಾಗ ಉದಾಹರಣೆ ತಗೊಳ್ಳಿ ನೀವು. ಅಣ್ಣ ಅವರು ಇರೋ ತನಕ ಒಂದು ಅಧ್ಯಾಯ, ಅಣ್ಣ ಅವ್ರು ಹೋದ್ಮೇಲೆ ಪುನೀತ್ ರಾಜ್ಕುಮಾರ್ ಅಧ್ಯಾಯ, ಪುನೀತ್ ರಾಜ್ಕುಮಾರ್ ಅವ್ರು ಹೋದ್ಮೇಲೆ ಇನ್ನೊಂದು ಅಧ್ಯಾಯ, ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಉಳ್ಕೊಳ್ಳೋದೊಂದೇ ಅವ್ರು ಮಾಡಿದಂಥ ಒಳ್ಳೆ ಕೆಲಸ. ಸನ್ನಿವೇಶ ಬಂದಾಗ ಅವ್ರು ಹೀಗೆ ಬದುಕಿದ್ರಂತೆ, ಈಗ ಬಾಳದ್ರಂತೆ, ಅದೊಂದನ್ನು ಮಾತ್ರನ ಬಿಟ್ಬಿಟ್ಟು ಹೋಗ್ಬೋದೇ ಹೊರತು, ನಿಮ್ಮ ಇವತ್ತು ಹೊಗಳು ಭಟ್ರು ಇವತ್ತು ಯಾರೂ ಇಲ್ಲ ನಿಮ್ಮ ಜೊತೆ. ದೇವರೊಬ್ಬನೇ ನಿಮ್ಮನ್ನು ಕಾಪಾಡಬೇಕು. ನಿಮಗೆ ಪೂರ್ವಜನ್ಮದ ಸುಕೃತನೋ, ನಿಮ್ಮ ತಂದೆ ತಾಯಿಗಳು ಮಾಡಿರೋ ದಾನ ಧರ್ಮದ ಫಲನೋ, ಪುಣ್ಯನೋ ಯಾವುದೋ ಇದ್ದರೆ ನಿಮ್ಮನ್ನು ಯಾವುದೋ ಮೂಲಕ ನಿಮ್ಮನ್ನು ದೇವರು ರಕ್ಷಣೆ ಮಾಡ್ಬೋದು. ಆದರೆ ಸಂಪೂರ್ಣವಾಗಿ ಶಿಶುಪಾಲನ ರೀತಿ ತಪ್ಪುಗಳನ್ನು ನಾನು ಮಾಡಿದ್ರೂ ನನಗೆ 101 ಅವಕಾಶ ಇದೆ ಕೃಷ್ಣ ಅನ್ನೋ ಥರ ಇಲ್ಲ. 101 ಬರೋದು ಎಷ್ಟೊತ್ತು ಮೇಡಮ್? ಕೊಡ ತುಂಬೋದು ಎಷ್ಟೊತ್ತು? ಕೊಡ ತುಂಬಿದ ಮೇಲೆ ನೀರು ಈಚೆ ಚೆಲ್ಲೇಬೇಕು. ಒಂದು ಆಶಿಸೋಣ, ಎಲ್ರಿಗೂ ಒಳ್ಳೇದಾಗಲಿ. ಈ ವಿಷಯದಲ್ಲಿ ತಪ್ಪು ಮಾಡಿದರೆ ನ್ಯಾಯಾಲಯ ಇದೆ, ಅದಕ್ಕೆ ಏನು ಶಿಕ್ಷೆ ಅಂತ ಬರುತ್ತೆ. ಆಶಿಸೋಣ, ಒಂದು ತಪ್ಪು ಆಗೋಗಿದೆ, ಮತ್ತೆ ಇನ್ನೊಂದು ತಪ್ಪು ಆಗೋಕ್ಕೆ ದಾರಿ ಇರಲ್ವೇನೋ, ಅವ್ರ ಜೀವನದಲ್ಲಿ ಒಂದು ಕ್ಷಮೆ ಏನಾದ್ರು ಸಿಗಬಹುದೇನೋ. ಸಿಕ್ಕರೆ ಮತ್ತೆ ಜೀವನದಲ್ಲಿ, ಆಮೇಲೆ ನಾನು ಒಬ್ಬ ನಮಗೂ ಸ್ವಾರ್ಥ ಇದೆ ಮೇಡಮ್, ಬೇರೆ ಯಾರೋ ಅಂತ ಅಲ್ಲ. ದರ್ಶನ್ ಅವರು ಇವತ್ತು ಚಿತ್ರರಂಗದ ಒಂದು ಇವತ್ತೆಲ್ಲ ಚಿತ್ರಿಗೆ ಇದು ಯಾರೋ ಚಿತ್ರಮಂದಿರಗಳು ಮುಚ್ತಾ ಇದ್ದಾರೆ, ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಥಿಯೇಟ್ರಿಗೆ ಜನಗಳನ್ನು ಕರೆಯುವಂಥ ಒಬ್ಬ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಒಬ್ಬ ನಾಯಕ ನಟ ಇವತ್ತು ಚಿತ್ರರಂಗಕ್ಕೆ ಸಿಗ್ತಾ ಇಲ್ಲ ಅನ್ನೋದು ದೊಡ್ಡ ನೋವು. ನಾನು ಒಬ್ಬ ಸ್ವಾರ್ಥ ಮೇಡಮ್, ಆ ವಿಷಯದಲ್ಲಿ ಅವರೇನೇ ತಪ್ಪು ಮಾಡಿರಲಿ ಮೇಡಮ್, ನನಗದು ಬೇಡ. ಆದರೆ ಎಲ್ಲೋ ಒಂಥರ ಮಹಾರಾಜನ್ ಥರ ಇದ್ದಂಥ ಒಬ್ಬ ವ್ಯಕ್ತಿ ಈ ಥರ ತಪ್ಪು ಮಾಡ್ಕೊಂಡ್ಬಿಟ್ರಲ್ಲ, ತಪ್ಪು ಮಾಡ್ಕೊಂಡ್ರೆ ಗೊತ್ತಿಲ್ಲ, ಅದು ಕೂಡ ಅದು ಹೇಳಲ್ಲ ನಾನು. ಆದರೆ ಎಲ್ಲೋ ಒಂದು ಚಿತ್ರರಂಗಕ್ಕೆ ತುಂಬ ಹೊಡೆತ ಅಂತ ಅನಿಸುತ್ತೆ ಮೇಡಮ್ ನನಗೆ.